ಇದಕ್ಕೂ ಮೀರಿ ಆ ಕರ್ಣ ಯಾವ ಸಾಕ್ಷಿ ಹುಟ್ಟಾಕಕ್ ಸಾಧ್ಯ ಹೇಳು ಪದ್ಮನಾಭ. ನನಗಂತೂ ಮೇಡಮ್ ಅವ್ರ ಮೇಲೆ ಫುಲ್ ಕಾನ್ಫಿಡೆನ್ಸ್ ಇದೆ. ಅದಕ್ಕೆ ನಾನು ಫುಲ್ ಸೆಲೆಬ್ರೇಷನ್ ಮೂಡಲ್ಲಿದ್ದೀನಿ. ಮೇಡಮ್, ನಾನು ಎಲ್ಲಿ ಮತ್ತೆ ಗಂಟು ಮುಟ್ಟೆ ಕಟ್ಕೊಂಡು ಊರ್ಗ್ ಹೋಗ್ಬೇಕಾಗತ್ತೇನೋ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ನೀವು ಹಾಕಿದ ಪಾಯಿಂಟ್ ನೋಡಿದ್ಮೇಲೆ ಮತ್ತೆ ನಾನು ಸೂರ್ಯವಂಶದ ಮೊಮ್ಮಗ ಆಗ್ತೀನಿ ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಆದರೂ ವಿಕ್ರಮ್ ರಾಥೋಡ್ ಅವ್ರಿಗೆ ಬೇಲ್ ಸಿಗದೆ ಇರೋದು ನನಗೆ ಬಹಳ ಬೇಜಾರಾಗ್ತಿದೆ. ಇವತ್ತು ಅವರು ನಮ್ಮ ಜೊತೆ ಸೆಲೆಬ್ರೇಷನ್ ಅಲ್ಲಿ ಇದ್ದಿದ್ರೆ ಬಹಳ ಚೆನ್ನಾಗಿರೋದು. ಕೇಸ್ ಮುಗಿಯೋ ಹಂತಕ್ಕೆ ಬಂದಿದೆ ಅಲ್ವಾ, ಅದಕ್ಕೆ ನಾನು ಪ್ರೆಷರ್ ಹಾಕೋಕ್ ಹೋಗ್ಲಿಲ್ಲ. ಮೇಲಾಗಿ ನಿಮ್ಮ ರಾಥೋಡ್ ಸಾಹೇಬ್ರು ತುಂಬಾ ಇನ್ಫ್ಲೂಯೆನ್ಸ್ ಪರ್ಸನ್. ಅಕಸ್ಮಾತ್ ಬೇಲ್ ಸಿಕ್ಕದ್ಮೇಲೆ ಅವ್ರೇನಾದ್ರೂ ರಾಂಗ್ ಡಿಸಿಷನ್ ತಗೊಂಡ್ರೆ ನಮಗ್ ತುಂಬಾನೇ ತೊಂದರೆ ಆಗತ್ತೆ. ಅದಕ್ಕೆ ಕೇಸ್ ಇತ್ಯರ್ಥ ಆಗೋವರೆಗೂ ಅವರು ಜೈಲಲ್ಲಿರೋದೇ ಒಳ್ಳೇದು. ಮೇಡಮ್, ಹಾಗಾದ್ರೆ ಈ ಕೇಸು ಇನ್ನೂ ಹೆಚ್ಚಿಗೆ ಡ್ರ್ಯಾಗ್ ಆಗಲ್ಲ ಅಂತೀರಾ? ನೋಡಿ ಪದ್ಮನಾಭ್ ಅವರೇ, ಕೋರ್ಟ್ ಕೇಳೋದು ಸಾಕ್ಷಿನ, ಯಾರೋ ಹೇಳೋ ಕತೆಗಳನ್ನಲ್ಲ. ನಾನಾಗ್ಲೇ ಈ ಯಾವ ಸಾಕ್ಷಿಗಳು ಕೆಲ್ಸಕ್ಕೆ ಬರಲ್ಲ ಅಂತ ಪ್ರೂವ್ ಮಾಡ್ಬಿಟ್ಟಿದ್ದೀನಿ. ಇನ್ನು ಒಂದೇ ಒಂದ್ ಸೆಷನ್, ಆಮೇಲೆ ಏನಿದ್ರು ತೀರ್ಪು ನಮ್ ಕಡೆಗೆ ಆಗತ್ತೆ. ಈಗ ಟೆನ್ಷನ್ ಎಲ್ಲ ಬಿಟ್ಬಿಟ್ಟು ಪಾರ್ಟಿನ ಎಂಜಾಯ್ ಮಾಡಿ.